ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಕೈಕೇಯಿ. ಕೈಕೇಯಿ ಅಶ್ವಪತಿ ರಾಜನ ಮಗಳು. ಅಶ್ವಪತಿ ರಾಜ ಕೇಕೆಯ ದೇಶದ ರಾಜ. ಕೇಕೆಯ ದೇಶ ಅಂದ್ರೆ ಇವತ್ತಿನ ಪಾಕಿಸ್ತಾನ. ಅಶ್ವಪತಿ ರಾಜನಿಗೆ ಯುಧಜಿತ ಅಂತ ಮಗ ಕೂಡ ಇದ್ದ. ಕೈಕೇಯಿಯು ಮಗಳು. ಕೇಕೆಯ ದೇಶದ ರಾಜನ ಮಗಳಾಗಿರೋದ್ರಿಂದ ಇವಳನ್ನ ಕೈಕೇಯಿ ಅಂತ ಹೇಳ್ತಾರೆ. ಇವಳ ಹೆಸರು ಎಲ್ಲೂ ಉಲ್ಲೇಖ ಇರೋದಿಲ್ಲ. ಇವಳು ಅತ್ಯಂತ ಸೌಂದರ್ಯವತಿಯಾಗಿರ್ತಾಳೆ. ಈ ವಿಷಯ, ಇವಳು ಸೌಂದರ್ಯವತಿ ಆಗಿರುವ ವಿಷಯ ಈ ದಶರಥನಿಗೆ ಗೊತ್ತಾಗುತ್ತೆ. ಕೇಕೆಯ ದೇಶ ಈ ಅಯೋಧ್ಯೆಗೆ ಒಂದು ಜೋರಾಗಿ ಓಡುವಂತ, ಅತಿ ಶೀಘ್ರವಾಗಿ ಓಡುವಂತ ಕುದುರೆ ನಲ್ಲಿ ಹೋದ್ರು ಕೂಡ 7 ರಿಂದ 8 ದಿನ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾಕೆಂದ್ರೆ ಅಯೋಧ್ಯ ಖಂಡದಲ್ಲಿ 71ನೇ ಸರ್ಗದಲ್ಲಿ ವಾಲ್ಮೀಕಿ ಅವ್ರು ಹೇಳ್ತಾರೆ, ಭರತ 7 ನೈಟು ಕಳೆದು 8ನೇ ದಿನ ಅಯೋಧ್ಯೆಗೆ ಬಂದ ಅಂತ ಹೇಳ್ಬಿಟ್ಟು. ದಶರಥ ಮಹಾರಾಜ ಸತ್ತಾಗ ವಿಷಯ ತಲುಪಿದ್ಮೇಲೆ ಅವನು ದಶರಥ ಸತ್ತೋಗಿರೋ ವಿಷಯ ಅವನಿಗೆ ಗೊತ್ತಿರಲ್ಲ. ಆದ್ರೆ ಮೆಸೆಂಜರ್ಸ್ ಹೋಗ್ಬಿಟ್ಟು ಬರಕ್ ಹೇಳಿದ್ದಾರೆ ಅಯೋಧ್ಯೆಗೆ ಇಮಿಡಿಯೇಟ್ ಆಗಿ ವಸಿಷ್ಠರು ಅಂತ ಹೇಳಿದಾಗ ಅವನು ಅಷ್ಟು ಫಾಸ್ಟ್ ಆಗಿ ಬಂದು ಕೂಡ 7 ನೈಟು ಆದ ನಂತರ 8ನೇ ದಿವಸ ಅವನು ಅಯೋಧ್ಯೆಗೆ ಬಂದಿರ್ತಾನೆ. ಅಂದ್ರೆ ಅಷ್ಟು ದೂರ ಇರುತ್ತೆ. ಅಷ್ಟು ದೂರದಲ್ಲಿರುವಂತ ಕೈಕೇಯಿ ಸೌಂದರ್ಯವತಿ ಅನ್ನೋದು ದಶರಥ ಮಹಾರಾಜನಿಗೆ ಗೊತ್ತಾಗಿ ಆತ ಅಶ್ವಪತಿ ರಾಜನ ಹತ್ರ ಹೋಗ್ಬಿಟ್ಟು ನಿಮ್ ಮಗಳನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾನೆ. ಅಶ್ವಪತಿ ರಾಜ ಯೋಚನೆ ಮಾಡ್ತಾನೆ, 350ಗಿಂತ ಹೆಚ್ಚು ಪತ್ನಿಯರಿರುವಂತ ಈ ದಶರಥನಿಗೆ ನನ್ನ ಮಗಳು ಕೊಟ್ರೆ ನನ್ನ ಮಗಳ ಗತಿ ಏನಾಗ್ಬೇಕು ಅಂತ ಒಮ್ಮೆ ಯೋಚನೆ ಮಾಡ್ತಾನೆ. ಅವನು ಯೋಚನೆ ಮಾಡ್ಬಿಟ್ಟು ಆ ರಾಜ ದಶರಥನಿಗೆ ಹೇಳ್ತಾನೆ, ಕಂಡೀಷನ್ ಹಾಕ್ತಾನೆ, ನನ್ನ ಮಗಳು ನಿಮ್ಗೆ ಕೊಡ್ಬೇಕು ಅಂತ ಅಂದ್ರೆ ನೀವು ನನ್ನ ಮಗಳಿಗೆ ಹುಟ್ಟುವಂತ ಮಗನನ್ನ ಪಟ್ಟಕ್ಕೆ ಕಟ್ಟಬೇಕು ಅಂತ ಅಂದ್ರೆ ಉತ್ತರಾಧಿಕಾರಿಯಾಗಿ ಮಾಡ್ಬೇಕು, ನಿಮ್ಮ ನಂತರ ಅವನನ್ನೇ ಉತ್ತರಾಧಿಕಾರಿಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಂಡೀಷನ್ ಆಗ್ತಾನೆ. ಆ ಕಂಡೀಷನ್ಗೆ ಒಪ್ಪಿಕೊಂಡು ಕೈಕೇಯಿಯನ್ನ ಮದುವೆಯಾಗಿ ಬರ್ತಾನೆ ದಶರಥ ಮಹಾರಾಜ. ಸೊ ದಶರಥ ಮಹಾರಾಜ 10,000 ಯುದ್ಧಗಳನ್ನ ಮಾಡಿದಂಥವನು. ಆತ ಕೈಕೇಯಿ ಮದುವೆ ಆದ ನಂತರ ದೇವದಾನವರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಯುದ್ಧದಲ್ಲಿ ಪಾಲ್ಗೊಂಡಿರ್ತಾನೆ. ಅಂತ ಸಮಯದಲ್ಲಿ ದೇವದಾನವ ಯುದ್ಧ ಸಮಯದಲ್ಲಿ ದಶರಥ ಮೂರ್ಛೆ ಹೋಗ್ಬಿಡ್ತಾನೆ. ಶತ್ರುಗಳ ವಶವಾಗುವಂತ ಸಂದರ್ಭ ಬಂದಿರುತ್ತೆ. ಆವಾಗ ಈ ಕೈಕೇಯಿ ಬಹಳ ಬುದ್ಧಿವಂತೆ ಆಕೆ, ಮತ್ತೆ ಎಲ್ಲಾ ವಿದ್ಯೆಯನ್ನು ಕಲ್ತವಳಾಗಿರ್ತಾಳೆ. ಆಕೆ ತನ್ನ ಒಂದು ಕೈಯಿಂದ ಕಿತ್ತೋಗಿರುವ ರಥದ ಚಕ್ರದ ಗಾಲಿಯನ್ನ ಹಿಡ್ಕೊಂಡು, ಒಂದು ಕೈಯಿಂದ ಕುದುರೆದು ಹಗ್ಗ ಹಿಡ್ಕೊಂಡು ರಥ ಓಡಿಸ್ಕೊಂಡು ಬಂದು ಇವನನ್ನ ಬಚಾವ್ ಮಾಡಿರ್ತಾಳೆ ಶತ್ರು ಕೈಯಿಂದ ದಶರಥನನ್ನ. ಹಾಗಾಗಿ ದಶರಥನಿಗೆ ಬಹಳ ಸಂತೋಷವಾಗ್ಬಿಟ್ಟು ಅವನು ನೀನು 2 ವರ ಕೇಳು ನನ್ನ ಹತ್ರ ಅಂತ ಹೇಳ್ತಾನೆ. ನಾನ್ ನಿನ್ಗೆ 2 ವರ ಕೊಡ್ತೀನಿ, ಏನು ಬೇಕು ಕೇಳು ಅಂತ. ಆಗ ಆಕೆ ಯಾರಿಗೆ ಆಗ್ಲಿ ಯಾವ್ದಾರು ಒಂದು ಸಂದರ್ಭದಲ್ಲಿ ನಾನು ನಿನ್ಗೆ ಏನಾರು ಕೊಡ್ಬೇಕು ಅಂತಿದ್ದೀನಿ, ಏನ್ ಕೊಡ್ಲಿ ಅಂತ ಕೇಳಿದಾಗ ಹೇಳಕ್ ಆಗಲ್ಲಲ್ವಾ. ಹಾಗೆ ಆಕೆ ಕೂಡ ನಾನು ಈಗ ಕೇಳಲ್ಲ, ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿ ಬಂದಿರ್ತಾಳೆ. ಸೊ ಆ ಸಮಯ ಅವಳಿಗೆ ಒದಗಿ ಬರುವಂಥದ್ದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ. ಪಟ್ಟಾಭಿಷೇಕಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅದು ಮಂಥರೆಗೆ ಗೊತ್ತಾಗಿ ಮಂಥರೆ ಕೈಕೇಯಿ ಹತ್ರ ಬಂದ್ಬಿಟ್ಟು ಹೀಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದಾರೆ, ನೀನಿನ್ನು ಮಲಗಿದೆಯಲ್ಲ ಎದ್ದೇಳು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಕೆಗೆ ಬಹಳ ಖುಷಿ ಆಗ್ಬಿಟ್ಟು ಅವಳ ಒಂದು ಕಂಠಿಹಾರವನ್ನ ತೆಗೆದು ಆಕೆ ಮಂಥರೆಗೆ ಕೊಡ್ತಾಳೆ ಕೈಕೇಯಿ. ಆದ್ರೆ ಮಂಥರೆ ಅವಳನ್ನ ಪರಿವರ್ತನೆನ ಬಹಳ ಚೆನ್ನಾಗಿ ಮಾಡ್ತಾಳೆ. ಅಷ್ಟು ರಾಮನಲ್ಲಿ ಪ್ರೀತಿ ಇರುವಂತ ಕೈಕೇಯಿಯ ಮನವನ್ನ ಪರಿವರ್ತನೆ ಮಾಡ್ತಾಳೆ. ಯಾವ ರೀತಿಯಾಗಿ ಅಂತಂದ್ರೆ ಎಲ್ಲಾ ತರ ಹೇಳಿದ್ರು ಕೂಡ ಆ ಕೈಕೇಯಿ ಒಪ್ಪಿರೋದಿಲ್ಲ. ಆದ್ರೆ ಕಡೆಗಲ್ಲಿ ಒಂದು ಹೇಳ್ತಾಳೆ ಆಕೆ, ನೋಡು, ನೀನೇನಾದ್ರೂ ನಿನ್ನ ಭರತನಿಗೆ ಪಟ್ಟಾಭಿಷೇಕ ಆಗ್ಲಿಲ್ಲ, ರಾಮನಿಗೆ ಪಟ್ಟಾಭಿಷೇಕ ಆಯ್ತು ಅಂತಂದ್ರೆ ರಾಮನ ತಾಯಿ ಕೌಸಲ್ಯೆ ರಾಜಮಾತೆ ಆಗ್ತಾಳೆ. ಆವಾಗ ನೀನೇನಾಗ್ತೀಯ, ನೀನು ಆಕೆ ರಾಜಮಾತೆಯ ದಾಸಿ ಆಗ್ತೀಯ. ನಿನ್ನ ಮಗ ಶ್ರೀರಾಮಚಂದ್ರನ
ದಾಸ ಆಗ್ತಾನೆ, ನೀವು ದಾಸರಾಗೆ ಇದ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಇವಳಿಗೆ ಕೋಪ ಶುರು ಆಗುತ್ತೆ. ಓ ಏನ್ ಮಾಡ್ಲಿ ಇವಾಗ ನಾನು ಹಾಗಾದ್ರೆ ಅಂತ ಕೇಳ್ತಾಳೆ. ಮಂಥರನೇ ಇದನ್ನ ಸಜೆಸ್ಟ್ ಮಾಡಂಥದ್ದು. ರಾಮನ್ನ 14 ವರ್ಷ ಕಾಡಿಗೆ ಕಳ್ಸಕ್ಕೆ, ಮತ್ತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ನೀನು ದಶರಥನ ಹತ್ರ ಇಡು. ಅಂದ್ರೆ ದಶರಥ ಹತ್ರ ಈ ಒಂದು ವರವನ್ನ ನೀನು ಕೇಳು. ನಿನ್ಗೆ ಆಲ್ರೆಡಿ ಈಗ 2 ವರ ಕೊಟ್ಟಿದ್ದಾನಲ್ವಾ, ಅದನ್ನ ಈಗ ಯುಟಿಲೈಸ್ ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು ಕೈಕೇಯಿಗೆ ಹೇಳ್ತಾಳೆ. ಕೈಕೇಯಿ ಅವಾಗ ಇವಳೇ ಹೇಳ್ಕೊಡೋದು, ಕ್ರೋಧಾಗಾರದಲ್ಲಿ ಅಂದ್ರೆ ಕೋಪದ ಮನೆಯಲ್ಲಿ ಹೋಗ್ಬಿಟ್ಟು ನೀನು ಉಳ್ಕೊಂಡು ಕೋಪನ ಪ್ರದರ್ಶನ ಮಾಡು ಅಂತ ಹೇಳ್ಬಿಟ್ಟು. ಹಾಗೇನೆ ಈ ಕೈಕೇಯಿ ಕೋಪದ ಮನೆಯಲ್ಲಿ ಹೋಗಿ ಏನ್ ಮಾಡ್ತಾಳೆ, ತನ್ನ ಆಭರಣಗಳನ್ನೆಲ್ಲ ತೆಗ್ದಿಟ್ಬಿಟ್ಟು ನೆಲದ ಮೇಲೆ ಮಲ್ಕೊಂಡು ದಶರಥನ ಹೇಳ್ತಾಳೆ. ದಶರಥ ಬಂದ್ಬಿಟ್ಟು ಯಾತಕ್ಕೆ ಇಷ್ಟೊಂದು ಕೋಪ ಆಗಿದ್ಯಾ ಹೇಳು ನೀನ್ ಅಂತ ಹೇಳ್ಬಿಟ್ಟು ಅವಳನ್ನ ಕೋಪ ತಣಿಸೋದಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾನೆ. ನಿನ್ಗೆ ಏನ್ ಮಾಡ್ಲಿ ಹೇಳು, ನೀನ್ ಹೇಳ್ದಂಗ್ ಕೇಳ್ತೀನಿ, ಹೇಳು ಏನ್ ಮಾಡ್ಬೇಕು ಹೇಳು ಅಂತೆಲ್ಲ ಎಷ್ಟೆಲ್ಲ ಹೇಳಿದ್ನೆ. ಕಡೆಗೆ ನಾನ್ ಹೇಳ್ದಂಗೆ ಮಾಡ್ತೀಯ, ಹಾಗಾದ್ರೆ ಇದು ಹೆಂಗ್ ನಾನ್ ನಿನ್ನ ನಂಬ್ಲಿ ಅಂತ ಹೇಳ್ಬಿಟ್ಟು ಕೈಕೇಯಿ ಕೇಳ್ತಾಳೆ. ಹಾಗೆ ದಶರಥ ಹೇಳ್ತಾನೆ, ನನ್ನ ರಾಮನ ಪಾದದಾಣೆಗೂ ನೀನ್ ಹೇಳಿದ್ದನ್ ಕೇಳ್ತೀನಿ ಅಂತ ಹೇಳ್ಬಿಡ್ತಾನೆ. ಸೊ ಇಷ್ಟೇ ಸಾಕಲ್ಲ, ಅವನು ಅಷ್ಟೊಂದು ಕೈಕೇಯಿ ಮೇಲೆ ಮೋಹ ಇರುತ್ತೆ ಅವನಿಗೆ. ವಾಲ್ಮೀಕಿಯವರೇ ಹೇಳ್ತಾರೆ ಇವನು ಕಾಮಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಳು ಕೈಕೇಯಿ ಆವಾಗ ಕೇಳ್ತಾಳೆ, ರಾಮನ ಪಾದದಾಣೆ ಅಂತ ಹೇಳಿದಾಗ ಅವಳು ಈ 2 ವರನ ಅವನ ಹತ್ರ ಕೇಳ್ತಾಳೆ. ಭರತನ ಪಟ್ಟಾಭಿಷೇಕ ಮಾಡ್ಬೇಕು, ರಾಮನನ್ನ 14 ವರ್ಷ ಕಾಡಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಈ ದಶರಥನಿಗೆ ಕೈ ಕಾಲೇ ನಿಂತೋದಂಗ ಆಗ್ಬಿಟ್ಟು ಮೂರ್ಛೆ ಹೋಗ್ತಾನೆ, ಎದ್ದೇಳ್ತಾನೆ, ಅಳ್ತಾನೆ, ಎಷ್ಟೊಂದೆಲ್ಲ ಕೇಳ್ಕೊಳ್ತಾನೆ. ಎಷ್ಟು ಬೇಡಿದ್ರು, ಎಷ್ಟು ಕೇಳ್ಕೊಂಡ್ರು, ನೀನ್ ಕಡೆಗೆ ನಿನ್ ಮಗನೇನ ಪಟ್ಟಾಭಿಷೇಕ ಮಾಡೋಣ, ಆದ್ರೆ ನೀನು ರಾಮನ್ನ ಕಾಡಿಗೆ ಹೋಗುವಂತ ಮಾತ್ರ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲಾ ಬೇಡ್ಕೊಳ್ತಾನೆ. ಏನ್ ಬೇಡ್ಕೊಂಡ್ರು ಅವಳು ಹಠ ಬಿಡೋದೇ ಇಲ್ಲ. ಅವಳು ರಾಮನ್ನ ಹೇಳ್ ಕಳಿಸ್ಬಿಟ್ಟು ಇದು ದಶರಥ ಮಾತಾಡೋದಿಲ್ಲ. ಇವಳೇ ಹೇಳ್ತಾಳೆ, ಹಿಂಗೆ ನೀನು 14 ವರ್ಷ ಕಾಡಿಗೆ ಹೋಗ್ಬೇಕು, ಇದು ಭರತನ ಪಟ್ಟಾಭಿಷೇಕ ನಾಳೆ ಅಂತ ಹೇಳ್ಬಿಟ್ಟು ರಾಮನ್ಗೆ ಇವಳೇ ಹೇಳೋದು. ಅಷ್ಟೊಂದು ಹಠಮಾರಿ. ಇದನ್ನ ವಾಲ್ಮೀಕಿಯವ್ರು ಹೇಳ್ತಾರೆ, ಆಕೆ ತುಂಬಾ ಹಠಮಾರಿ, ಎಷ್ಟಾದ್ರೂ ಹಠಮಾರಿ ಅಮ್ಮನ ಮಗಳಲ್ವಾ ಇವಳು ಅಂತ ಹೇಳ್ಬಿಟ್ಟು ವಾಲ್ಮೀಕಿಯವರು ಒಂದ್ ಕಡೆ ಹೇಳ್ತಾರೆ ಅಯೋಧ್ಯಕಾಂಡದಲ್ಲಿನೇ. ಅಂದ್ರೆ ಆ ಹಠ ಹೇಗೆ ಅಮ್ಮನಿಂದ ಬಂತು ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ. ಏನಂತಂದ್ರೆ ಈ ಅಶ್ವಪತಿ ರಾಜ, ಕೈಕೇಯ ದೇಶದ ರಾಜ ಇದನ್ನಲ್ಲ, ಅಶ್ವಪತಿ ರಾಜ ಯಾವಾಗ್ಲೂನುವೆ ಈ ಋಷಿಮುನಿಗಳನ್ನ ಸತ್ಕರ್ಸೋದು. ಯಾರೇ ಋಷಿಮುನಿಗಳು ಬರ್ಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಒಂದ್ ಮಾಡ್ತಿರ್ತಾನೆ. ಹಾಗಾಗಿ ಋಷಿಮುನಿಗಳಿಗೆ ಇವನ್ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ. ಹಾಗೆ ಒಬ್ಬ ಋಷಿಗೆ ಇವನ್ಗೆ ಇಷ್ಟೆಲ್ಲ ನಮ್ಗೆ ಮಾಡ್ತಾರಲ್ಲ, ಇವ್ರಿಗೆ ಏನಾದ್ರೂ ನಾನು ಒಂದು ಉಪಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತನಗ್ ಗೊತ್ತಿರೋ ಒಂದು ವಿದ್ಯೆನ ಅವನಿಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಅಶ್ವಪತಿ ರಾಜನ್ಗೆ ಹೇಳ್ತಾನೆ, ನನ್ಗೆ ಒಂದು ವಿದ್ಯೆ ಗೊತ್ತಿದೆ, ಆ ವಿದ್ಯೆನ ನಾನು ನಿನ್ಗೆ ಹೇಳ್ಕೊಡ್ತೀನಿ, ನೀನು ಅದನ್ನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾನೆ. ಯಾರಿಗಾದ್ರೂ ನೀನ್ ಹೇಳಿದ್ರೆ ನಿನ್ನ ತಲೆ ಹೋಳಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಮುನಿ. ಆಗ ಇವನು ಆ ವಿದ್ಯೆ ಏನು ಅಂತಂದ್ರೆ, ಪಶು ಪಕ್ಷಿಗಳು ಮಾತನಾಡೋದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಅದನ್ನ ಇವನಿಗೆ ಹೇಳ್ಕೊಡ್ತಾರೆ. ಅಶ್ವಪತಿ ರಾಜ ಒಂದ್ ದಿವಸ ಮನೆಯಲ್ಲಿ ಮಲಗಿರುವಂತಹ ಸಮಯದಲ್ಲಿ ಮೇಲ್ಗಡೆ ಒಂದು ಹಲ್ಲಿ ತರದ್ದು ಲೊಚ್ಕುಟ್ಟುತ್ತೆ. ಇದನ್ನ ಅವನ್ ಕೇಳಿಸ್ಕೊಂಡ್ಬಿಟ್ಟು ನಗು ಬಂದ್ಬಿಡುತ್ತೆ, ಜೋರಾಗಿ ನಕ್ಬಿಡ್ತಾನೆ. ಅವನ ಹೆಂಡತಿ, ಏನಕ್ಕೆ ನೀವು ನಗ್ತಾ ಇದ್ದೀರಾ, ಹೇಳಿ, ನನ್ಗೂ ಹೇಳಿ ಅಂತ ಕೇಳ್ತಾ. ಇಲ್ಲ, ನಾನು ಹೇಳಕ್ ಆಗಲ್ಲ. ಹಾಗಾದ್ರೆ ಏನೋ ದೊಡ್ಡ ವಿಷಯನೇ ಇದೆ, ಹಾಗಾದ್ರೆ ಯಾರ್ದೋ ಸಂಬಂಧ ಇದೆ ನಿಮ್ಗೆ, ಹಾಗೆ ಹೀಗೆ ಅಂತ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ನೀವು ಹೇಳಲೇಬೇಕು ಅಂತ ತುಂಬಾ ಹಠ ಮಾಡ್ತಾಳೆ. ಕಡೆಗೆ ಇವನು ಮುನಿ ಹತ್ರ ಹೋಗ್ಬಿಟ್ಟು ವಾಪಸ್ಸು ನನ್ನ ಹೆಂಡತಿ ಹಠ ಮಾಡ್ತಿದ್ದಾಳೆ, ಏನ್ ಹೇಳ್ಬಿಡ್ಲಾ ನಾನು ಅಂತ. ಇಲ್ಲ ಇಲ್ಲ, ನೀ ಹೇಳ್ದೆ ಅಂತಂದ್ರೆ ನಿನ್ ತಲೆ ಹೋಳಾಗತ್ತೆ ಅಂತ ಹೇಳ್ಬಿಟ್ಟು. ಸರಿ, ಇವನು ಹೋಗ್ಬಿಟ್ಟು ಇಲ್ಲ, ನಾನು ಹೇಳಕ್ ಬರಲ್ಲ, ನಾನೇನಾದ್ರು ಹೇಳಿದ್ರೆ ನನ್ ತಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೆಂಡತಿ ಹತ್ರ ಹೇಳ್ತಾನೆ. ಅಯ್ಯೋ, ಸಾಯದೆ ಸಾಯ್ತಾ ಇದೆಯಂತೆ, ಹೇಳ್ಬಿಟ್ಟು ಸಾಯಿ ಅಂತ ಅನ್ಬಿಡ್ತಾಳೆ ಅವಳು. ಇದು ಇವನ್ಗೆ ಕೋಪ ಬಂದ್ಬಿಟ್ಟು ಹೆಂಡತಿನ ಬಿಟ್ಬಿಡ್ತಾನೆ. ಆವತ್ತಿನಿಂದ ಹೆಂಡತಿ ಬಿಟ್ಟಿದ್ರಿಂದ ಮಂಥರೇನೆ
ಕೈಕೇಯಿನ ಸಾಕುವಂಥದ್ದು. ಹಾಗಾಗಿ ಮಂಥರೆಗೆ ಕೈಕೇಯಿ ಮೇಲೆ ಅಷ್ಟು ಸಲಿಗೆ, ಇದು ಇವಳು ಹೇಳಿದ್ದನ್ನ ಕೇಳಿಸ್ಕೊಳ್ಳೋಂಥದ್ದು, ಎಲ್ಲ ಮಂಥರೆ ಹೇಳಿದ್ದನ್ನೆಲ್ಲ ಕೈಕೇಯಿ ಕೇಳಿಸ್ಕೊಳ್ಳೋದು, ಅವಳು ಹೇಳ್ದಂಗೆ ಮಾಡೋದೆಲ್ಲ ಮಾಡ್ತಾಳೆ. ಯಾಕೆಂದ್ರೆ ಅಷ್ಟು ಸಲಿಗೆ ಅವಳ ಮೇಲೆ, ಸಾಕು ತಾಯಿ ತರಾನೇ ಇರ್ತಾಳೆ. ಹಾಗಾಗಿ ಅವಳ ಜೊತೆ ಅವಳು ಅಯೋಧ್ಯೆಗೂ ಕೂಡ ಬಂದು ಇವಳ ಜೊತೆನೆ, ಕೈಕೇಯಿ ಜೊತೆನೆ ಇರ್ತಾಳೆ. ಹಾಗಾಗಿ ಅವಳು ಅಷ್ಟು ಹಠಮಾರಿ ಅನ್ನೋದನ್ನ ರಾಮಾಯಣದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಸೊ ಇವಳು ಈ ಹಠ ಮಾಡಿರೋದ್ರಿಂದನೇ ಈ ರಾಮಾಯಣ ನಡೆದಿರುವಂಥದ್ದು. ಈ ಹಠ ಮಾಡಿ ಅವಳು ರಾಮನನ್ನ ಕಾಡಿಗೆ ಕಳಿಸಿಲ್ಲ ಅಂದಿದ್ರೆ ರಾಮ ರಾವಣನ ಸಂಹಾರ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಭರತನ ಸೋದರ ಪ್ರೀತಿ ಗೊತ್ತಾಗ್ತಾ ಇರ್ಲಿಲ್ಲ, ಲಕ್ಷ್ಮಣನ ಸೇವೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಇದೆಲ್ಲ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತ ಅಂದ್ಬಿಟ್ಟೆ ಇದೊಂದು ಲೀಲೆಯಾಗಿರುತ್ತೆ. ಆಕೆ ಅಷ್ಟು ಹಠಮಾರಿತನ ಮಾಡಿದ್ದು ಸ್ವಲ್ಪ ಸಂದರ್ಭ ಮಾತ್ರ. ಅಷ್ಟೊಂದು ಹಠಮಾರಿತನ ಅವಳು ಮಾಡಿ ಇದು ಭರತ ಬಂದ ನಂತರ ತನ್ನ ತಪ್ಪಿನ ಅರಿವಾಗುತ್ತೆ ಆಕೆಗೆ. ಸೊ ಇಷ್ಟೊಂದು ಹಠಮಾರಿತನ ಒಂದು ಪ್ರದರ್ಶನ ಮಾಡಿರುವಂಥದ್ದು ಲೀಲೆ ಅಂತಾನೆ ಹೇಳ್ಬೇಕು. ಯಾತಕ್ಕೆ ಅಂತಂದ್ರೆ ಇವರು ಕೂಡ, ಮಧ್ವಾಚಾರ್ಯರು ಕೂಡ ಹೇಳ್ತಾರೆ, ನಿಕೃತಿ ಎನ್ನುವ ಒಂದು ದೈತ್ಯ ಬಂದು ಇವಳ ದೇಹದಲ್ಲಿ ಸೇರ್ಕೊಂಡು ಈ ಒಂದು ಕೆಲಸ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಂಥರೆ ಮತ್ತು ಕೈಕೇಯಿ ರಾಮಾಯಣ ನಡೆಯಲು ಒಂದು ಮುಖ್ಯ ಪಾತ್ರವನ್ನ ವಹಿಸಿರ್ತಾರೆ. ಇಷ್ಟು ಹೇಳಿ ಇವತ್ತಿನ ಒಂದು ಎಪಿಸೋಡ್ನ ಮುಗಿಸ್ತೀನಿ. ಇದು ಕೂಡ ತುಂಬಾ ದೊಡ್ಡದಾಗೋಯ್ತು. ದಶರಥನ ಮತ್ತು ದಶರಥನ ಗೊಂದಲಗಳ ಬಗ್ಗೆನೂ ಕೂಡ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಅದು ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ. ಇಷ್ಟು ಹೇಳಿ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.